ಸ್ನೇಹಿತರೆ, ಇಂದಿನ ನಾವು ತರಗತಿಯಲ್ಲಿ ಬಜೆಟ್ ಕುರಿತು ತಿಳಿದುಕೊಳ್ಳೋಣ. ಇದನ್ನ MCQ ಮೂಲಕ ಬಜೆಟ್ನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೊದಲನೇ ಪ್ರಶ್ನೆ, ರಾಜ್ಯ ಬಜೆಟ್ ಪ್ರಕ್ರಿಯೆ ಮೊದಲ ಹಂತ ಯಾವುದು? ಬಜೆಟ್ ಅಂಗೀಕಾರ, ಬಜೆಟ್ ತಯಾರಿ, ಚರ್ಚೆ, ಜಾರಿಗೆ ತರುವುದು. ಏನಪ್ಪಂದ್ರೆ ಬಜೆಟ್ ತಯಾರಿ. ಈ ಬಜೆಟ್ ಪ್ರಕ್ರಿಯೆ ಮೊದಲು ವಿವಿಧ ಇಲಾಖೆಗಳ ಮಾಹಿತಿಯನ್ನು ಸಂಗ್ರಹಿಸಿ ಏನಪ್ಪಂದ್ರೆ ಬಜೆಟ್ ತಯಾರಿಸಲಾಗುತ್ತದೆ. ರಾಜ್ಯ ಬಜೆಟ್ ಅನ್ನು ವಿಧಾನಸಭೆಯಲ್ಲಿ ಯಾರು ಮಂಡಿಸುತ್ತಾರೆ? ಮುಖ್ಯಮಂತ್ರಿ, ಹಣಕಾಸು ಸಚಿವರು, ರಾಜ್ಯಪಾಲರು, ಸಭಾಧ್ಯಕ್ಷರು. ಹಣಕಾಸು ಸಚಿವರು ರಾಜ್ಯದ ವಾರ್ಷಿಕ ಹಣಕಾಸು ಯೋಜನೆಯನ್ನು ಹಣಕಾಸು ಸಚಿವರು ವಿಧಾನಸಭೆಯಲ್ಲಿ ಮಂಡಿಸುತ್ತಾರೆ. ಈ ರಾಜ್ಯದ ವಾರ್ಷಿಕ ಹಣಕಾಸು ಯೋಜನೆ ಅಂದ್ರೆ ಏನಪ್ಪ ಅಂದ್ರೆ ಇದು ಬಜೆಟ್ಟು. ಬಜೆಟ್ ಮಂಡನೆಯ ನಂತರ ನಡೆಯುವ ಹಂತ ಯಾವುದು? ಚರ್ಚೆ, ಜನಗಣತಿ, ಚುನಾವಣೆ, ಯೋಜನೆ ರದ್ದು. ಏನಪ್ಪ ಅಂದ್ರೆ ಇಲ್ಲಿ ಬಜೆಟ್ ಮಂಡನೆ ನಂತರ ಚರ್ಚೆ ಮಾಡಲಾಗುತ್ತದೆ. ಬಜೆಟ್ ಮಂಡನೆ ನಂತರ ಈ ಸದಸ್ಯರು ಏನಪ್ಪ ಅಂದ್ರೆ ಅದರ ಬಗ್ಗೆ ಚರ್ಚೆ ನಡೆಸುತ್ತಾರೆ. ಬಜೆಟ್ ಚರ್ಚೆಯ ನಂತರ ನಡೆಯುವ ಹಂತ ಯಾವುದು? ಬಜೆಟ್ ಅಂಗೀಕಾರ, ಬಜೆಟ್ ರದ್ದು, ಚುನಾವಣೆ, ಜನಗಣತಿ. ಬಜೆಟ್ ಚರ್ಚೆಯ ನಂತರ ಬಜೆಟ್ ಅಂಗೀಕಾರ ಮಾಡಲಾಗುತ್ತದೆ. ಚರ್ಚೆಯ ನಂತರ ವಿಧಾನಸಭೆ ಬಜೆಟ್ ಅನ್ನು ಅಂಗೀಕರಿಸುತ್ತದೆ. ಬಜೆಟ್ ಅಂಗೀಕಾರವಾದ ನಂತರ ಏನು ನಡೆಯುತ್ತದೆ? ಚುನಾವಣೆ, ಜಾರಿಗೆ ತರುವುದು, ರದ್ದು, ಜನಗಣತಿ. ಏನಪ್ಪ ಅಂದ್ರೆ ಜಾರಿಗೆ ತರುವುದು. ಸರ್ಕಾರದ ವಾರ್ಷಿಕ ಆದಾಯ ಮತ್ತು ವೆಚ್ಚದ ಯೋಜನೆಯನ್ನು ಏನೆಂದು ಕರೆಯುತ್ತಾರೆ? ಬಜೆಟ್, ಯೋಜನೆ, ಕಾನೂನು, ಅಧಿನಿಯಮ. ಬಜೆಟ್ ಎಂದು ಕರೀತಾರೆ. ಸರ್ಕಾರದ ವಾರ್ಷಿಕ ಯೋಜನೆ ಮತ್ತು ಆದಾಯ ಮತ್ತು ವೆಚ್ಚದ ವಿವರಣೆಯನ್ನು ನಾವು ಬಜೆಟ್ ಅಂತೀವಿ. ಹಣಕಾಸು ವರ್ಷ ಯಾವಾಗ ಆರಂಭವಾಗುತ್ತದೆ? ಜನವರಿ 1, ಏಪ್ರಿಲ್ 1, ಜುಲೈ 1, ಸೆಪ್ಟೆಂಬರ್ 1. ಏಪ್ರಿಲ್ 1ರಂದು ಏನಪ್ಪ ಅಂದ್ರೆ ಭಾರತದಲ್ಲಿ ಹಣಕಾಸು ವರ್ಷ ಪ್ರಾರಂಭವಾಗುತ್ತದೆ. ಹಣಕಾಸು ವರ್ಷ ಯಾವಾಗ ಅಂತ್ಯಗೊಳ್ಳುತ್ತದೆ? ಡಿಸೆಂಬರ್ 31, ಫೆಬ್ರವರಿ 28, ಮಾರ್ಚ್ 31, ಜೂನ್ 30. ಹಣಕಾಸು ವರ್ಷ ಭಾರತದಲ್ಲಿ ಹಣಕಾಸು ವರ್ಷ ಮಾರ್ಚ್ 31ರಂದು ಅಂತ್ಯಗೊಳ್ಳುತ್ತದೆ. ರಾಜ್ಯ ಬಜೆಟ್ ಚರ್ಚೆ ನಡೆಯುವ ಸ್ಥಳ ಯಾವುದು? ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ಪಂಚಾಯತ್. ವಿಧಾನಸಭೆ. ರಾಜ್ಯದ ಬಜೆಟ್ ಬಗ್ಗೆ ಚರ್ಚೆ ರಾಜ್ಯ ವಿಧಾನಸಭೆಯಲ್ಲಿ ನಡೆಯುತ್ತದೆ. ಸರ್ಕಾರದ ಹಣಕಾಸು ಯೋಜನೆ ಪ್ರಮುಖ ಉದ್ದೇಶ ಯಾವುದು? ಜನಸಂಖ್ಯೆ ನಿಯಂತ್ರಣ, ಆದಾಯ ಮತ್ತು ವೆಚ್ಚ ನಿರ್ವಹಣೆ, ಶಿಕ್ಷಣ, ಪರೀಕ್ಷೆ, ಕ್ರೀಡೆ. ಇಲ್ಲಿ ಏನಪ್ಪ ಅಂದ್ರೆ ಆದಾಯ ಮತ್ತು ವೆಚ್ಚ ನಿರ್ವಹಣೆ ಏನಪ್ಪ ಅಂದ್ರೆ ಬಜೆಟ್ ಸರ್ಕಾರದ ಆದಾಯ ಮತ್ತು ವೆಚ್ಚವನ್ನು ಸಮರ್ಪಕವಾಗಿ ನಿರ್ವಹಿಸಲು ಸಹಾಯ ಮಾಡುತ್ತದೆ. ವೆಚ್ಚ ಆದಾಯಕ್ಕಿಂತ ಹೆಚ್ಚಾದರೆ ಅದನ್ನು ಏನೆಂದು ಕರೆಯುತ್ತಾರೆ? ಸಮತೋಲನ ಬಜೆಟ್. ವೆಚ್ಚ ಆದಾಯಕ್ಕಿಂತ ಹೆಚ್ಚಾದರೆ ಸಮತೋಲನ ಬಜೆಟ್. ಬಜೆಟ್ ಕೊರತೆ, ಲಾಭ, ಆದಾಯ ಹೆಚ್ಚಳ. ಬಜೆಟ್ ಕೊರತೆ. ಸರ್ಕಾರದ ವೆಚ್ಚ ಆದಾಯಕ್ಕಿಂತ ಹೆಚ್ಚಾದಾಗ ಬಜೆಟ್ ಕೊರತೆ ಉಂಟಾಗುತ್ತದೆ. ಆದಾಯ ಮತ್ತು ವೆಚ್ಚ ಸಮನಾಗಿದ್ದರೆ ಅದನ್ನು ಏನೆಂದು ಕರೆಯುತ್ತಾರೆ? ಸಮತೋಲನ ಬಜೆಟ್, ಕೊರತೆ, ಲಾಭ, ಹೆಚ್ಚುವರಿ ಬಜೆಟ್. ಸಮತೋಲನ ಬಜೆಟ್. ಆದಾಯ ಮತ್ತು ವೆಚ್ಚ ಸಮನಾಗಿರುವ ಬಜೆಟ್ ಅನ್ನ ಬ್ಯಾಲೆನ್ಸ್ಡ್ ಬಜೆಟ್ ಎಂದು ಕರೆಯುತ್ತಾರೆ. ತೆರಿಗೆಗಳಿಂದ ಸರ್ಕಾರಕ್ಕೆ ಬರುವ ಹಣವನ್ನು ಏನೆಂದು ಕರೆಯುತ್ತಾರೆ? ತೆರಿಗೆ ಆದಾಯ, ಅನುದಾನ, ಸಬ್ಸಿಡಿ, ಸಾಲ. ತೆರಿಗೆ ಆದಾಯ. GST, ತೆರಿಗೆಗಳು ಮುಂತಾದವುಗಳಿಂದ ಬರುವ ಹಣವನ್ನ ತೆರಿಗೆ ಆದಾಯ ಎಂದು ಕರೆಯುತ್ತಾರೆ. ಬಜೆಟ್ ಪದ ಯಾವ ಭಾಷೆಯಿಂದ ಬಂದಿದೆ? ಫ್ರೆಂಚ್, ಜರ್ಮನ್, ಲ್ಯಾಟಿನ್, ಇಂಗ್ಲಿಷ್. ಫ್ರೆಂಚ್. ಬಜೆಟ್ ಪದವು ಫ್ರೆಂಚ್ ಪದ ಬಜೆಟ್ ಇಂದ ಬಂದಿದೆ. ರಾಜ್ಯ ಬಜೆಟ್ ಮಂಡನೆಯ ಪ್ರಮುಖ ಉದ್ದೇಶ ಯಾವುದು? ಆರ್ಥಿಕ ಯೋಜನೆ, ಚುನಾವಣೆ, ಜನಗಣತಿ, ಕಾನೂನು. ಆರ್ಥಿಕ ಯೋಜನೆ. ರಾಜ್ಯದ ಬಜೆಟ್ ರಾಜ್ಯದ ಆರ್ಥಿಕ ಯೋಜನೆಗೆ ಮೂಲವಾಗಿದೆ. ಬಜೆಟ್ ಪ್ರಕ್ರಿಯೆ ಅಂತಿಮ ಹಂತ ಯಾವುದು? ಚರ್ಚೆ, ಅಂಗೀಕಾರ, ಜಾರಿಗೆ ತರುವುದು, ತಯಾರಿ. ಜಾರಿಗೆ ತರುವುದು. ಅಂಗೀಕಾರದ ನಂತರ ಸರ್ಕಾರ ಯೋಜನೆಗಳನ್ನು ಜಾರಿಗೆ ತರುತ್ತದೆ. ಸರ್ಕಾರದ ಅಭಿವೃದ್ಧಿ ಕಾರ್ಯಗಳಿಗೆ ಮಾಡುವ ವೆಚ್ಚ ಯಾವುದು? ಅಭಿವೃದ್ಧಿ ವೆಚ್ಚ, ಖಾಸಗಿ ವೆಚ್ಚ, ವೈಯಕ್ತಿಕ ವೆಚ್ಚ, ಆಡಳಿತ ವೆಚ್ಚ. ಅಭಿವೃದ್ಧಿ ವೆಚ್ಚ. ಅಭಿವೃದ್ಧಿ ಕಾರ್ಯಗಳಿಗೆ ಮಾಡ್ತಕ್ಕಂಥ ವೆಚ್ಚ ಅಭಿವೃದ್ಧಿ ವೆಚ್ಚ. ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಗಾಗಿ ಮಾಡುವ ವೆಚ್ಚ ಅದು ಅಭಿವೃದ್ಧಿ ವೆಚ್ಚ. ಬಜೆಟ್ ಚರ್ಚೆಯಲ್ಲಿ ಯಾರು ಭಾಗವಹಿಸುತ್ತಾರೆ? ವಿಧಾನಸಭಾ ಸದಸ್ಯರು, ಶಿಕ್ಷಕರು, ವಿದ್ಯಾರ್ಥಿಗಳು, ಪೊಲೀಸರು. ಇದು ಸಾಮಾನ್ಯವಾಗಿ ವಿಧಾನಸಭಾ ಸದಸ್ಯರು ಬಜೆಟ್ ಕುರಿತು ಚರ್ಚೆ ನಡೆಸುತ್ತಾರೆ. ರಾಜ್ಯ ಸರ್ಕಾರದ ಹಣಕಾಸು ಸ್ಥಿತಿಯನ್ನು ತಿಳಿಯಲು ಯಾವುದು ಮುಖ್ಯ?
ಬಜೆಟ್, ಪಾಸ್ಪೋರ್ಟ್, ನಕ್ಷೆ, ಜನಗಣತಿ. ಇಲ್ಲಿ ಏನಪ್ಪ ಅಂದ್ರೆ ಬಜೆಟ್ ಮೂಲಕ ರಾಜ್ಯದ ಹಣಕಾಸು ಸ್ಥಿತಿಯನ್ನು ತಿಳಿಯಬಹುದು. ಸರ್ಕಾರದ ಪ್ರಮುಖ ಆದಾಯ ಮೂಲ ಯಾವುದು? ತೆರಿಗೆಗಳು, ದಾನ, ಖಾಸಗಿ ಕಂಪನಿ, ಕ್ರೀಡೆ. ತೆರಿಗೆಗಳು ಏನಪ್ಪ ಅಂದ್ರೆ ಸರ್ಕಾರದ ಆದಾಯ ಮೂಲವಾಗಿದೆ. ಈ ನಮ್ಮ ತರಗತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.